4 ವರ್ಷಗಳ ಅಂತರದಲ್ಲಿ ತನ್ನದೇ ಮನೆಯ 6 ಸದಸ್ಯರನ್ನ ಕೊಂದು ಜೈಲು ಸೇರಿದ ಕೇರಳ ಮೂಲದ ಜೋಲಿ ಜೋಸೆಫ್ ಕತೆ ಇತ್ತೀಚೆಗೆ ಸಿನಿಮಾವಾಗಿದೆ. ಆಸ್ತಿಗಾಗಿ ಮನೆಯವರನ್ನೇ ಕೊಂದ ಜೋಲಿ ಜೋಸೆಫ್ ಕೊಲೆಗೆ ಬಳಸಿದ್ದು ಸೈನೈಡ್ ಅನ್ನ. ಎರಡು 2002ರಿಂದ 2016ರ ಅವಧಿಯಲ್ಲಿ ಸರಣಿ ಕೊಲೆ ನಡೆಸಿದ ಜೋಲಿ ಅರೆಸ್ಟ್ ಆಗಿದ್ದು 2019ರಲ್ಲಿ. ಜೋಲಿ ತಕ್ಕ ಮಟ್ಟಿಗೆ ಓದಿದ್ಲು, ಟೀಚರ್ ಆಗಿ ಕೆಲಸ ಕೂಡ ಮಾಡಿದ್ಲು. ಹಾಗಾಗಿ ಸೈನೈಡ್ ಬಗ್ಗೆ ತಿಳಿದುಕೊಳ್ಳೋದು ಅವಳಿಗೆ ಅಷ್ಟೇನು ಕಷ್ಟ ಇರಲಿಲ್ಲ. ಆದ್ರೆ ತೀರಾ ಬಡತನದಲ್ಲಿ ಕರ್ನಾಟಕದ ಹಳ್ಳಿಯೊಂದರಲ್ಲಿ ಬೆಳೆದಂತ ಮಹಿಳೆ ಇದೇ ಸೈನೈಡ್ ಅನ್ನ ಬಳಸಿ ಜೋಲಿಗೂ ಮುನ್ನ ಅಂದ್ರೆ 1999ರಲ್ಲೇ ಅಮಾಯಕ ಹೆಣ್ಣು ಮಗಳೊಬ್ಬಳನ್ನ ಕೊಂದಿದ್ಲು. ಅಷ್ಟೇ ಅಲ್ಲದೆ 1999ರಿಂದ 2007ರವರೆಗೆ 6 ಮಹಿಳೆಯರನ್ನ ಬಲಿ ಪಡೆದಿದ್ಲು ಅಂದ್ರೆ ನಂಬೋದು ಸ್ವಲ್ಪ ಕಷ್ಟವಾಗಬಹುದು. ಆದ್ರೆ ಇದು ಅಕ್ಷರಶಃ ಸತ್ಯ. ಅಂದ ಹಾಗೆ ಈಕೆಯ ಹೆಸರು ಸೈನೈಡ್ ಮಲ್ಲಿಕಾ ಅಲಿಯಾಸ್ ಕೆಡಿ ಕೆಂಪಮ್ಮ. ಈಕೆ ಭಾರತದ ಮೊದಲ ಮಹಿಳಾ ಸರಣಿ ಕೊಲೆಗಾರ್ತಿ. ಕೆಲ ಅಧಿಕಾರಿಗಳ ಪ್ರಕಾರ ಈಕೆ 13ಕ್ಕೂ ಹೆಚ್ಚಿನ ಕೊಲೆಗಳನ್ನ ಮಾಡಿದ್ದಾಳೆ. ಆದ್ರೆ ಸಾಬೀತಾಗಿದ್ದು 6 ಮಾತ್ರ. ಕಾಂಚೀವರಂ ಸೀರೆ ಉಟ್ಟು ಕೈಯಲ್ಲಿ ಮಲ್ಲಿಗೆ ಹಿಡಿದು ಲಕ್ಷಣವಾಗಿ ರೆಡಿಯಾಗಿರೋ ಮಧ್ಯ ವಯಸ್ಸಿನ ಮಹಿಳೆ. ಕೆಲವರಿಗೆ ಲಕ್ಷ್ಮಿ, ಕೆಲವರಿಗೆ ಮೇರಿ, ಕೆಲವರಿಗೆ ಜಯಮ್ಮ. ಆದ್ರೆ ಜಗತ್ತಿಗೆ ಮಾತ್ರ ಸೈನೈಡ್ ಮಲ್ಲಿಕಾ. ಲಕ್ಷ್ಮಿ, ಜಯಮ್ಮ, ಮಲ್ಲಿಕಾ ಹೀಗೆ ಒಂದೊಂದು ಕೊಲೆಗೂ ಹೆಸರು ಬದಲಿಸ್ತಾ ಇದ್ಲು ಕೆಂಪಮ್ಮ. ಸಾಮಾನ್ಯ ಮಹಿಳೆ ಕೊಲೆಗಾರ್ತಿಯಾಗಿದ್ದು ಹೇಗೆ? ಕೆಂಪಮ್ಮ ತೀರಾ ಬಡತನದಲ್ಲಿ ಬೆಳೆದವಳು. ಆಕೆ ಮದುವೆಯಾಗಿದ್ದು ಕೂಡ ಸಾಧಾರಣ ವ್ಯಕ್ತಿಯನ್ನ. ಐಷಾರಾಮಿ ಜೀವನ ನಡೆಸುವ ಆಸೆ ಕೆಂಪಮ್ಮನನ್ನ ಸದಾ ಕಾಡ್ತಿತ್ತು. ಊರಿನಲ್ಲಿ ಚೀಟಿ ವ್ಯವಹಾರ ಆರಂಭಿಸಿದ ಕೆಂಪಮ್ಮ ಊರಿನವರಿಗೆ ಮೋಸ ಮಾಡಿ ಹಣ ದೋಚಿದ್ಲು. ಅಲ್ಲಿಗೆ ಅವಳನ್ನ ಗಂಡ ಮನೆಯಿಂದ ಆಚೆ ಹಾಕಿದ. ಮರಳಿ ತವರಿಗೆ ಹೋಗದ ಆಕೆ ಜೀವನಕ್ಕಾಗಿ ಮನೆಗೆಲಸ ಮಾಡಲು ಆರಂಭಿಸಿದ್ಲು. ಬೇರೆ ಬೇರೆ ಮನೆಯ ಕೆಲಸಕ್ಕೆ ಹೋಗ್ತಿದ್ದ ಕೆಂಪಮ್ಮ ನಿಧಾನವಾಗಿ ಕಳ್ಳತನ ಮಾಡಲು ಆರಂಭಿಸಿದ್ಲು. ಒಂದು ಬಾರಿ ಸಿಕ್ಕಿ ಬಿದ್ದು ಜೈಲು ಸೇರಿದ್ಲು. 1 ವರ್ಷ ಕೆಂಪಮ್ಮ ಜೈಲಿನಲ್ಲೇ ಇರಬೇಕಾಗಿ ಬಂತು. ಜೈಲಿನಿಂದ ಹೊರ ಬಂದಿದ್ದೇ ತಡ. ಕೆಂಪಮ್ಮ ತನ್ನ ಹೊಸ ಜೀವನ ಶುರು ಮಾಡಿದ್ಲು. ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ ಕೆಂಪಮ್ಮನಿಗೆ ಸೈನೈಡ್ ಬಗ್ಗೆ ತಿಳಿಯಿತು. ಅಲ್ಲಿಂದಲೇ ನೋಡಿ ಸಾಮಾನ್ಯ ಮಹಿಳೆ ಸೀರಿಯಲ್ ಕಿಲ್ಲರ್ ಆಗಿದ್ದು. ಈಕೆಯ ಟಾರ್ಗೆಟ್ ಆಗಿದ್ದು ದೇವಾಲಯಗಳಿಗೆ ಬರ್ತಿದ್ದ ದುರ್ಬಲ ಮನಸ್ಥಿತಿಯ ಹೆಣ್ಣು ಮಕ್ಕಳು, ವೈವಾಹಿಕ ಕೌಟುಂಬಿಕ ಸಮಸ್ಯೆ, ಮಕ್ಕಳಿಲ್ಲದವರು ಹೀಗೆ ಅಮಾಯಕ ಹೆಂಗಳೆಯರೇ ಕೆಡಿ ಕೆಂಪಮ್ಮನ ಬಲೆಗೆ ಬಿದ್ದಿದ್ದು. ನಗುಮುಗದಿಂದ ಕಷ್ಟದಲ್ಲಿದ್ದ ಮಹಿಳೆಯರಿಗೆ ಸಾಂತ್ವನ ಹೇಳುತ್ತಾ ನಿಮ್ಮ ಕಷ್ಟಕ್ಕೆಲ್ಲ ಪೂಜೆಯೊಂದೇ ಪರಿಹಾರವೆಂದು ನಂಬಿಸಿ ವಿಶ್ವಾಸ ಗಳಿಸಿ ಪೂಜೆಯ ನೆಪದಲ್ಲಿ ನೀರಿಗೆ ಸೈನೈಡ್ ಸೇರಿಸಿ ಕುಡಿಸಿ ಬಳಿಕ ಅವರಲ್ಲಿದ್ದ ಒಡವೆಗಳನ್ನೆಲ್ಲ ದೋಚಿ ಪರಾರಿಯಾಗುತ್ತಿದ್ದ ಕೆಂಪಮ್ಮ ಮತ್ತೆ ಬೇರೆಡೆ ಹೋಗಿ ಹೆಸರು ವೇಷ ಬದಲಿಸಿ ಮತ್ತದೇ ಕೆಲಸಕ್ಕೆ ಮುಂದಾಗುತ್ತಿದ್ಲು. ಚಾಲಾಕಿ ಕೆಂಪಮ್ಮ ಸಿಕ್ಕಿ ಬಿದ್ದಿದ್ದು ಹೇಗೆ? 2006ರಲ್ಲಿ ಬೆಂಗಳೂರಿನ ರೇಣುಕಾ ಎಂಬಾಕಿಯನ್ನ ಕೊಂದಾಗ ಜಯಮ್ಮ ಎಂಬ ಮಹಿಳೆ ಸೈನೈಡ್ ನೀಡಿರೋದು ತಿಳಿದು ಬರುತ್ತೆ. ಅಷ್ಟೊತ್ತಿಗಾಗಲೇ ಜಯಮ್ಮ ಅಲಿಯಾಸ್ ಕೆಂಪಮ್ಮ ತನ್ನ ಮುಂದಿನ ಭೇಟಿಯನ್ನ ಆರಂಭಿಸಿದ್ಲು. ಮಕ್ಕಳಿಲ್ಲದ ನಾಗವೇಣಿ ಎಂಬಾಕಿಯನ್ನ ಇದೇ ರೀತಿ ಕೊಂದು ಬೆಲೆ ಬಾಳುವ ವಸ್ತುಗಳನ್ನ ದೋಚಿದ್ದ ಕೆಂಪಮ್ಮ ತನ್ನ ಬಳಿ ಇದ್ದ ಒಂದಷ್ಟು ಚಿನ್ನವನ್ನ ಮಾರಲು ಹೋದಾಗ ಪೊಲೀಸರ ಬಲೆಗೆ ಬೀಳ್ತಾಳೆ. ಅಲ್ಲಿಗೆ ಹೆಸರು ಬದಲಾಯಿಸಿ ಅಮಾಯಕ ಮಹಿಳೆಯರನ್ನ ಬಲಿ ಪಡೆಯುತ್ತಿದ್ದ ಕೆಂಪಮ್ಮ ಸೈನೈಡ್ ಮಲ್ಲಿಕಾಳ ಕಥೆ ಮುಗಿಯುತ್ತೆ. 2012ರಲ್ಲಿ ಮರಣದಂಡನೆ ವಿಧಿಸಿದ್ರು. ನಂತರ ಅದನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಲಾಯಿತು. ಈಕೆಯ ಕಥೆ ನಮಗೆ ಮತ್ತೊಬ್ಬ ವ್ಯಕ್ತಿಯನ್ನ ನೆನಪಿಸುತ್ತೆ. ಎಸ್,
ಸೈನೆಡ್ ಮೋಹನ್. ಈಕೆಯಂತೆ ಸೌಮ್ಯ ಸ್ವಭಾವ, ಸ್ನೇಹಜೀವಿ, ಮಹಿಳೆಯರ ವಿಶ್ವಾಸ ಗಳಿಸಿ ಗರ್ಭ ನಿರೋಧಕ ಮಾತ್ರೆ ಎಂದು ಸೈನೆಡ್ ತಿನ್ನಿಸಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರನ್ನ ಬಲಿ ಪಡೆದಾತ. ಯಾರು ಈ ಮೋಹನ್? ಏನಿವನ ಚರಿತ್ರೆ? ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.